ಹಾಯ್ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು 15 ನಿಮಿಷದಲ್ಲಿ ಎಗ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಎಗ್ ಮಸಾಲ ಮಾಡಲು ಬೇಕಾದ ಸಾಮಗ್ರಿಗಳು: ಸಂಬಾರ 2 ಸ್ಪೂನ್, ಕಾಳುಮೆಣಸು 15ರಿಂದ 20, ಒಣಮೆಣಸು 10ರಿಂದ 12, ಮೆಂತೆ ಅರ್ಧ ಸ್ಪೂನ್, ಚಕ್ಕೆ 2 ಪೀಸು, ಅರಿಶಿಣ 1 ಟೇಬಲ್ ಸ್ಪೂನ್. ಮೊದಲಿಗೆ ಒಂದು ಪಾನ್ ತಗೋಬೇಕು. ಪ್ಯಾನ್ನಲ್ಲಿ ಒಣ ಮೆಣಸು ಇದೆಯಲ್ಲ, ಅದನ್ನ ಸ್ವಲ್ಪ ಚೆಂದ ಫ್ರೈ ಮಾಡ್ಕೋಬೇಕು. ಒಣಮೆಣಸು ಹೋದ ನಂತರ ಸಂಬಾರ, ಕಾಳುಮೆಣಸು, ಮೆಂತೆ, ಚಕ್ಕೆ ಎಲ್ಲ ತಗೊಂಡಿದ್ವಲ್ಲ, ಅದನ್ನ ಚೆಂದ ಫ್ರೈ ಮಾಡಬೇಕು. ಬ್ರೌನ್ ಕಲರಿಗೆ ಬರಬೇಕು. ರುಬ್ಬಿಟ್ಟಿದ್ದನ್ನ ಸೈಡಿಗೆ ಇಟ್ಕೊತಿದ್ದೀನಿ. ಅದಕ್ಕೆ ಬೇಕಾಗಿ ತರಕಾರಿಗಳನ್ನ ಹಚ್ಕೊತೀನಿ. ಈಗ ಇದಕ್ಕೆ ಬೇಕಾಗುವ ತರಕಾರಿಗಳಂದರೆ 4 ಮೆಣಸು, 2 ಟೊಮೊಟೊ, 3 ಈರುಳ್ಳಿ. ಇದನ್ನ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದೆಯಲ್ಲ, ಅದನ್ನ ಒಟ್ಟಿಗೆ ಹಾಕ್ಕೊಂಬಿಡಿ. ಚೆಂದ ಫ್ರೈ ಮಾಡ್ಕೊಳ್ಳಿ. ಚೆಂದ ಫ್ರೈ ಆಗಬೇಕು. ಫ್ರೈ ಆದ ನಂತರ ಕಡ್ದಿಟ್ಟಿದ್ದ ಮಸಾಲನ ಹಾಕಿದ ನಂತರ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಚೆಂದ ಕುದಿಯಕ್ಕೆ ಬಿಡಿ. 10 ನಿಮಿಷ ಕುದಿಯಕ್ಕೆ ಬಿಡಿ. ಒಂದೊಂದಾಗಿ ಒಡೆದು ಹೊಟ್ಟೆನ ಮೆಲ್ಲಕ್ಕೆ ಬಿಡಿ. ಕೆಳಗೆ ಮೇಲಿಂದ ಹಾಕಿದ್ರೆ ಒಡೆದೋಗ್ಬಿಡುತ್ತೆ, ಮತ್ತು ಶೇಪ್ ಸಿಗಲ್ಲ. ನೋಡಿ, ಒಂದು 5 ನಿಮಿಷ ಕುದಿಯಕ್ಕೆ ಬಿಡಿ. ಒಳ್ಳೆ ಕುದೀಲಿ. 15 ನಿಮಿಷದಲ್ಲಿ ರೆಡಿ ಎಗ್ ಮಸಾಲ ಸವಿಯಲು ಸಿದ್ಧ.